ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ಹೋಗಿದ್ದಂತಹ ಮಹಿಳೆಯ ಚಿನ್ನದ ಮಾಂಗಲ್ಯ ಸರವನ್ನ ಆಸ್ಪತ್ರೆ ಸಿಬ್ಬಂದಿಗಳೇ ಕದ್ದೊಯ್ದಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಯಾವುದು ಆಸ್ಪತ್ರೆ, ಏನ್ ಚಿಕಿತ್ಸೆಗೆ ಅಂತ ಮಹಿಳೆ ಹೋಗಿದ್ರು ಅನ್ನೋ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ಚಿಕಿತ್ಸೆಗೆ ಹೋಗಿದ್ದ ಮಹಿಳೆಯ ಮಾಂಗಲ್ಯ ಸರ ಕಳ್ಳತನ, ಖಾಸಗಿ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಪೊಲೀಸ್ ಠಾಣೆಗೆ ದೂರು. ಎದೆನೋವು ಅಂತ ಆಸ್ಪತ್ರೆಗೆ ಚಿಕಿತ್ಸೆಗೆ ಹೋಗಿದ್ದ ಮಹಿಳೆಯ ಮಾಂಗಲ್ಯ ಸರವನ್ನ ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿ ಕಳ್ಳತನ ಮಾಡಿರುವ ಆರೋಪ ಕೇಳಿಬಂದಿದೆ. ಆಸ್ಪತ್ರೆಯ ಸಿಬ್ಬಂದಿ ಕೈವಾಡವಿರುವ ಬಗ್ಗೆ ಶಂಕೆಯನ್ನು ವ್ಯಕ್ತಪಡಿಸಿ ಮಹಿಳೆ ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ರಾಧಾ ಎಂಬುವವರು ಫೆಬ್ರವರಿ 8ರಂದು ಎದೆನೋವಿನ ಹಿನ್ನೆಲೆಯಲ್ಲಿ ಮೂಡಲ್ಪಾಳ್ಯದಲ್ಲಿರುವಂತಹ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಾರೆ. ಎದೆನೋವು ಇದ್ದ ಕಾರಣ ಇಸಿಜಿ ಮಾಡಿಸಬೇಕು, ಚಿನ್ನದ ಸರವನ್ನು ತೆಗೆದಿಡುವಂತೆ ನರ್ಸ್ ಸೂಚಿಸಿದ್ದಾರೆ. ಮಾಂಗಲ್ಯ ಸರ ತೆಗೆದ ಬಳಿಕ ಪತ್ತಿಗೆ ಕೊಡಲಿಕ್ಕೆ ಮಹಿಳೆ ಸೂಚಿಸಿದ್ದಾರೆ. ಆದರೆ ನರ್ಸ್ ಪಿಲ್ಲೋ ಕೆಳಗಡೆ ಇಡುವಂತೆ ಹೇಳಿದ್ರು. ಅದರಂತೆ ಮಹಿಳೆ ಕೆಳಗಡೆ ಸರವನ್ನು ಇಟ್ಟು ಇಸಿಜಿ ಮಾಡಿಸಿಕೊಂಡು ಗಾಬರಿಯಲ್ಲಿ ಸರವನ್ನು ಮರ್ತು ಹೋಗಿದ್ದಾರೆ. ನಾವು ಬಂದು ಕೇಳಿದಾಗ ನಮ್ಮ ಮೇಲೆ ಜಗಳ ಮಾಡ್ತಾರೆ ಸರ್. ಅವರು ತುಂಬ ಸರ್ ಕಂಪ್ಲೇಂಟ್ ಮಾಡಿದ್ವಿ. ಗೋವಿಂದರಾಜನಗರ ಸ್ಟೇಷನಲ್ಲಿ ನಾವು FIR ಮಾಡಿಸಿದ್ದೀವಿ ಸರ್. ಅವರೂ ನೋಟಿಸ್ ಕಳಿಸಿದ್ದಾರೆ. ಅವರು ತನಿಖೆಯಲ್ಲಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಸರ್. ಪೊಲೀಸರು ರೆಸ್ಪಾನ್ಸ್ ಮಾಡ್ತಿದ್ದಾರೆ ನಮಗೆ. ಅದಾಗಿ ಇವರು ನಮಗೆ ಹಾಸ್ಪಿಟಲ್ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ ಸರ್. ತುಂಬ ಜಗಳ ಮಾಡ್ತಾರೆ, ನಮಗೆ ತುಂಬ ಗಲಾಟೆ ಮಾಡ್ತಾರೆ. ನಾವು ಹೇಳೋದನ್ನ ಅವ್ರು ಕೇಳೋದೇ ಇಲ್ಲ. ನಮ್ಮದೇ ತಪ್ಪು ಅನ್ನೋ ಥರ ಮಾತಾಡ್ತಾರೆ. ರಾಧಾ ಅವರಿಗೆ ಇಂಜೆಕ್ಷನ್ ಕೊಟ್ಟಿದ್ದ ಕಾರಣ ಮಾಂಗಲ್ಯ ಸರ ಆಸ್ಪತ್ರೆಯಲ್ಲಿ ಬಿಟ್ಟಿರೋದನ್ನ ಮರೆತು ನಿದ್ದೆ ಮಾಡಿದ್ದಾರೆ. ಮಾರನೇ ದಿನ ಸ್ನಾನಕ್ಕೆ ಹೋದಾಗ ಮಹಿಳೆಗೆ ಸರದ ಬಗ್ಗೆ ಅರಿವಾಗಿದೆ. ಕೂಡಲೇ ನೆನಪಿಸಿಕೊಂಡು ಆಸ್ಪತ್ರೆಗೆ ಹೋಗಿ ವಿಚಾರಿಸಿದಾಗ ಆಸ್ಪತ್ರೆಯ ಸಿಬ್ಬಂದಿ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. CCTV ಪರಿಶೀಲನೆ ಮಾಡಿ ನೋಡಿದಾಗ ನರ್ಸ್ ಒಬ್ಬರ ಕೈಯಲ್ಲಿ ಸರ ಗೊತ್ತಾಗದಂತೆ ಹಿಡಿದುಕೊಂಡು ಬರ್ತಾ ಇರೋದು ಅನುಮಾನ ಹುಟ್ಟಿಸಿದೆ. ಸದ್ಯ CCTV ದೃಶ್ಯಗಳೊಂದಿಗೆ ಮಾಂಗಲ್ಯ ಸರವನ್ನ ಕಳೆದುಕೊಂಡ ಮಹಿಳೆ ದೂರನ್ನ ಕೊಟ್ಟಿದ್ದು ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದು ಬಳಿಕವಷ್ಟೇ ಸತ್ಯಾಸತ್ಯತೆ ಹೊರಬೀಳಲಿದೆ. ನಾಗೇಶ್ ಗಂಗೇನಹಳ್ಳಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.